ಮೀನರಾಶಿಗೆ ಈ ವರ್ಷ 2017 ಸಂಕ್ರಾಂತಿ ಫಲಾಫಲ ನೋಡಿ. ನಿಮ್ಮ ರಾಶಿ ಅಧಿಪತಿ ಎಲ್ಲಿದ್ದಾನೆ? 7ನೇ ಮನೆಯಲ್ಲಿ ಹೋಗಿ ಮಲ್ಕೋಬಿಟ್ಟಿದ್ದಾನೆ. ಚಂದ್ರ ಒಬ್ಬ ತುಂಬ ಚೆನ್ನಾಗಿದ್ದಾನೆ, ಆದರೆ 5ನೇ ಮನೆಯಲ್ಲಿ ಕುಳಿತಿದ್ದಾನೆ. ಅವನು ಆಶ್ಲೇಷ ನಕ್ಷತ್ರದಲ್ಲಿ ದೋಷ ಮಾಡತಕ್ಕಂಥ ಕಳತ್ರಗಾರಕ ಶುಕ್ರ 12ನೇ ಮನೆಯಲ್ಲಿ ಕುಳಿತಿದ್ದಾನೆ. ಆದರೆ ಕುಜ ಎಲ್ಲಿ ಕುಳಿತಿದ್ದಾನೆ ಅಂತ ನೋಡ್ತೀವಿ. ಯಾಕಂದರೆ ನಿಮಗೆ ಆತ ಭಾಗ್ಯಾಧಿಪತಿ. ಆ ಭಾಗ್ಯಾಧಿಪತಿ ಆಗಿರತಕ್ಕಂಥ ಕುಜ 12ನೇ ಮನೆಯಲ್ಲಿ ಕುಳಿತಿರತಕ್ಕಂಥದ್ದು ಒಳ್ಳೆಯ ಲಕ್ಷಣವಲ್ಲ. ಪ್ರಯಾಣಗಳಲ್ಲಿ ಬಹುದೊಡ್ಡ ದುರ್ಘಟನೆಯೊಂದನ್ನು ನೋಡತಕ್ಕಂಥ ಸಾಧ್ಯತೆ. ಯಾವುದೋ ಸೈಟ್ ತೊಗೋಬೇಕು, ಭೂಮಿ ತೊಗೋಬೇಕು, ಮನೆ ತೊಗೋಬೇಕು, ಫ್ಲ್ಯಾಟ್ ತೊಗೋಬೇಕು, ಮಾರಬೇಕು, ಇಲ್ಲ ಡೆವಲಪ್ ಮಾಡಬೇಕು, ಮನೆ ಮೇಲೆ ಇನ್ನೊಂದು ಮನೆ ಕಟ್ಟಬೇಕು, ಇಲ್ಲ ಮನೆ ಒಡೆದು ಏನೋ ಆಲ್ಟ್ರೇಷನ್ ಮಾಡಬೇಕು ಅಂತ ಹೋಗಿರತಕ್ಕಂಥವರಿಗೆ ಆಲ್ಟ್ರೇಷನ್ಗಳ ಒಂದು ಗಡಬಿಡಿ, ಎಲ್ಲ ಎಡವಟ್ಟೆ. ಭೂಮಿ ವಿಚಾರದಲ್ಲಿ ಮಾತ್ರ ಹೋಗಬೇಡಿ. ಒಡ ಹುಟ್ಟಿದವರಿಗೆ ಸಂಕಷ್ಟ ಕಾಲ. ಸೋದರಿ ಯಾರಾದರೂ ಇದ್ದರೆ, ಸೋದರನೇನಾದರೂ ಇದ್ದರೆ, ಅವ್ರಿಗೆ ಮದುವೆ ಆಗಿದ್ದರೆ ಡೈವರ್ಸ್ ಸಮಸ್ಯೆಯೋ, ಮದುವೆಯಾಗದವರಿಗೆ ಮದುವೆ ಬೇಡ ಅನ್ನುವ, ಇಲ್ಲ ಮದುವೆ ಕೆಟ್ಟು ಹೋಗುವ ದೋಷವೋ, ಇಲ್ಲ ಆರೋಗ್ಯ ದೋಷವೋ, ವಿಪರೀತವಾದಂಥ ಒಂದು ಎಡವಟ್ಟು ಅವರ ಜೀವನದಲ್ಲಿ ನಡೀತಕ್ಕಂಥದ್ದಾಗುತ್ತೆ. ದುಡಿಯುವುದೆಲ್ಲ ಬರೀ ಖರ್ಚು ಖರ್ಚು ಖರ್ಚು. ಆದರೆ ಸರ್ಕಾರದಿಂದ ಬಹುದೊಡ್ಡ ಸನ್ಮಾನಗಳು ಉಂಟಾಗುತ್ತವೆ. ಎಂಥ ದೋಷವಿದ್ದರೂ ಏಕಾದಶಿ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತವೆ. 11ನೇ ಮನೆಯ ಸೂರ್ಯ ಎಂಥದ್ದೇ ದೋಷವಿದ್ದರೂ ನಿಮ್ಮನ್ನು ಆ ದೋಷದಿಂದ ಹೊರಗಡೆ ತೊಗೊಂಡು ಬಂದು ನಿಲ್ಲಿಸ್ತಾನೆ. ವಿಪರೀತ ಖರ್ಚು. ವಾಹನ ತಗೋ, ಭೂಮಿ ತಗೋ, ಮನೆ ತಗೋ, ಮನೆಗೋಸ್ಕರ ಖರ್ಚು ಮಾಡು, ಬೇರೆಯವ್ರಿಗೋಸ್ಕರ ಖರ್ಚು ಮಾಡು, ಮನೆಯವರ ಹಿರಿಯವರ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡು. ಸ್ವಲ್ಪ ಕೋರ್ಟ್ ಸಮಸ್ಯೆಗಳಿಗೆ ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ವಿಪರೀತ ಬಂಡುತನ, ವಿಪರೀತ ಧೈರ್ಯ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ತೊಡೆಗಳು ಊದಿಕೊಳ್ಳತಕ್ಕಂಥದ್ದು, ಮಂಡಿಗಳು ಊದಿಕೊಳ್ಳತಕ್ಕಂಥದ್ದು, ದೇಹದಲ್ಲಿ ಕೆರೆತದ ಸಮಸ್ಯೆಗಳಾಗತಕ್ಕಂಥದ್ದು, ಜನನಾಂಗಗಳಲ್ಲಿ ಸಮಸ್ಯೆ ಆಗತಕ್ಕಂಥದ್ದು, ವಿಪರೀತ ತುಂಟುತನ, ವಿಪರೀತ ಪೋಲಿತನ, ವಿಪರೀತ ಕಾಮುಕತನ, ವಿಪರೀತ ಆಶಾಭಾವ, ವಿಪರೀತ ಆಸೆ. ಕಾಮ ಅಂತ ಹೇಳಿದ್ರೇ ಆಶಾ ಅಂತ ಹೇಳ್ತವೆ, ವಿಪರೀತ ಕೋರಿಕೆಗಳು ಅಂತ ಹೇಳ್ತವೆ. ಕಂಚಿ ಕಾಮಾಕ್ಷಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಕಂಚಿಯಲ್ಲಿರ್ತಕ್ಕಂಥ ಆ ಒಂದು ಕಾಮಾಕ್ಷಿ, ಯಾಕಂದರೆ ಆ ಕೋರಿಕೆಗಳ ದೋಷವನ್ನು ತಡೆಯತಕ್ಕಂಥ ಶಕ್ತಿ ಆ ದೇವಿಗಿರ್ತಕ್ಕಂಥದ್ದು. ಬೆಳಿಗ್ಗೆ ಸುಪ್ರಭಾತ ಪೂಜೆಯಲ್ಲೊಂದು ಕುಳಿತು ಬರತಕ್ಕಂಥದ್ದು, ಇಲ್ಲ ಯಾವುದಾದ್ರೂ ದೇವಿ ಕ್ಷೇತ್ರ, ಕಟೀಲು, ಕೊಲ್ಲೂರು, ಹೊರನಾಡು, ಸಿಗಂದೂರು, ನಿಮಿಷಾಂಬ, ಕ್ಷಣಾಂಬಿಕಾ, ಪ್ರಸನ್ನಾಂಬಿಕಾ, ಪ್ರಸನ್ನ ಮೀನಾಕ್ಷಿ, ಇಲ್ಲ ಚಾಮುಂಡೇಶ್ವರಿ, ಈ ರೀತಿ ನವಗ್ರಹ ನಾಯಕಿಯ ಆ ಒಂದು ಪೂಜೆಯನ್ನು ಮಾಡುವುದರಿಂದಲೂ, ಹಾಗೆ ನಿಮ್ಮ ಗಂಡನ ಸೋದರಿ, ಇಲ್ಲ ನಿಮ್ಮ ಹೆಂಡತಿಯ ಸೋದರಿ, ಇಲ್ಲ ನಿಮ್ಮ ಹೆಂಡತಿಯ ಅಕ್ಕ ತಂಗಿ, ಇಲ್ಲ ನಿಮ್ಮ ಗಂಡನ ಅಕ್ಕ ತಂಗಿಯ ಸೇವೆ ಮಾಡುವುದರಿಂದ ಈ ದೋಷಗಳಿಂದ ಹೊರಗಡೆ ಬರ್ತೀರಿ. ಅವರನ್ನು ಕರೆದು ಅವರಿಗೆ ಮಡ್ಲಕ್ಕಿ ತುಂಬಿಸೋದು, ಅರಿಶಿನ ಕುಂಕುಮ ತುಂಬಿಸ್ಕೊಡ್ತಕ್ಕಂಥದ್ದು ಮಾಡಿ ತುಂಬ ವಿಶೇಷ. ಹಾಗೇ ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡದೇ ಇದ್ರೇ ಉತ್ತಮ. ವಿಪರೀತ ಎಣ್ಣೆ ಪದಾರ್ಥಗಳನ್ನು ತಿಂದು ದೇಹ ಗುಂಡುಗೆ ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ. ಗುಂಡುಗಿರೋರು ಸಣ್ಣಗಾಗಲಿಕ್ಕೆ ಹೋಗಿ ದೇಹಕ್ಕೆ ಏನಾದರೂ ಒಂದು ಕುತ್ತು ತಂದಿಟ್ಟುಕೊಳ್ಳತಕ್ಕಂಥದ್ದು ಆಗುವುದು. ಜಾಗರೂಕತೆ. ತಂದೆಯ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಇಟ್ಕೊಳ್ಳಿ. ತುಂಬ ಹೆಸರು ಸಂಪಾದಿಸಿರ್ತಕ್ಕಂಥ ತಂದೆಗೆ ಅವಮಾನ ಪ್ರಸಂಗವೋ, ಇಲ್ಲ ತೀರಾ ದಿಢೀರಂಥ ಪಾರ್ಶ್ವವಾಯು ಸಮಸ್ಯೆಯೋ, ಇಲ್ಲ ಹೃದಯಾಘಾತ ಸಮಸ್ಯೆಗಳೋ, ಇಲ್ಲ ಶುಗರ್ ಸಮಸ್ಯೆಗಳೋ ಆಗಿ ವಿಪರೀತ ಉಲ್ಪಣಿಸ್ತಕ್ಕಂಥದ್ದಾಗುವುದು. ಜಾಗರೂಕತೆ. ಆದಷ್ಟು ಮೀನರಾಶಿಯವರು ಯಾರಾದರೂ ಬಡ ಮಕ್ಕಳಿಗೆ, ಯಾಕಂದರೆ ವಿಪರೀತ ಖರ್ಚು ಬರುವುದರಿಂದ ಎಲ್ಲಿಯಾದರೂ ಅನಾಥಾಲಯದಲ್ಲಿರ್ತಕ್ಕಂಥ ಮಕ್ಕಳಿಗೆ, ಇಲ್ಲ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ವೃದ್ಧರ ಸೇವೆಯನ್ನು ಮಾಡುವುದರಿಂದ, ಅವ್ರಿಗೊಂದು ಒಳ್ಳೆಯ ವಸ್ತ್ರ, ಊಟ, ಉಪಚಾರವನ್ನು ಮಾಡುವುದರಿಂದ ಈ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ತಕ್ಕಂಥದ್ದಾಗುವುದು. ತಿಂಗಳಿಗೊಮ್ಮೆ ಒಂದಿಷ್ಟು ಸಿಹಿ ಭಕ್ಷ್ಯಗಳನ್ನು ಮಾಡಿಬಿಟ್ಟು ನಿಮ್ಮ ಕೈಯಾರೆ ಲಡ್ಡು, ಈ ರವೆಯಿಂದ ಮಾಡಿರ್ತಕ್ಕಂಥ ಲಡ್ಡು, ಯಾಕಂದರೆ ಸೂರ್ಯಪ್ರಭಾವ ಷಷ್ಠಾಧಿಪತಿ, ಆತ್ಮಕಾರಕ ಸೂರ್ಯ, ಅದರಿಂದ ರವೆಯಿಂದ ಮಾಡಿರ್ತಕ್ಕಂಥ ಲಡ್ಡು, ಇಲ್ಲ ಅಂಥೇಳಿದ್ರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಏನಾದರೂ ಸಿಹಿ ರೊಟ್ಟಿಗಳನ್ನು ಮಾಡಿಬಿಟ್ಟು ತೊಗೊಂಡು ಹೋಗಿ ವಯಸ್ಸಾದವರಿಗೆ ತಿನ್ನಿಸ್ತಕ್ಕಂಥದ್ದು, ಇಲ್ಲ ಬಡ ಮಕ್ಕಳಿಗೆ ತಿನ್ನಿಸ್ತಕ್ಕಂಥದ್ದು ಮಾಡಬೇಕು. ಜಾಮೂನ್ ಏನಾದರೂ ಮಾಡಿಬಿಟ್ಟು ತೊಗೊಂಡು ಹೋಗಿಬಿಟ್ಟು ಕೈ ತುಂಬ ತಿನ್ನಿಸ್ತಕ್ಕಂಥದ್ದು, ಒಂದೊಂದು ಬಟ್ಲಲ್ಲಿ ಹಾಕಿಬಿಟ್ಟು ತಿನ್ನಿಸ್ತಕ್ಕಂಥದ್ದು ಮಾಡಿ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ ಇಂಥ ವ್ಯಾಪಾರಸ್ಥರು ಸ್ವಲ್ಪ ಜಾಗರೂಕತೆಯಿಂದ ನೋಡಿಕೊಂಡು ಹೆಜ್ಜೆ ಇಡಿ. ತಿಂಡಿ ಪದಾರ್ಥಗಳ ವ್ಯಾಪಾರದಲ್ಲಿರ್ತಕ್ಕಂಥವರು ಜಾಗರೂಕತೆ. ಕೃಷಿಯಲ್ಲಿರ್ತಕ್ಕಂಥವರಿಗೆ ನಷ್ಟದ ಬಾಬತ್ತು ಜಾಗರೂಕತೆ. ಇದು ಈ ವರ್ಷದ ಸಂಕ್ರಾಂತಿ ಫಲಾಫಲ. ಎಲ್ಲರಿಗೂ ಒಳ್ಳೆಯದಾಗಲಿ.